ವೆಲ್ಕಮ್ ಟು ದ ಕಾವ್ಯ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ವೆರಿ ಗುಡ್ ಮಾರ್ನಿಂಗ್ ಹಾಲ್. ಇವತ್ತಿನ ಮಿನಿ ವ್ಲಾಗ್ ಆಗಿದೆ ಇದು, ಖಂಡಿತವಾಗ್ಲೂ ವಾಚ್ ಮಾಡಿ. ಇವತ್ತು ಮನೆಯಲ್ಲಿ ಒಂದು ಸಣ್ಣ ಪೂಜೆ ಇತ್ತು, ಹಾಗಾಗಿ ಸ್ವಲ್ಪ ಬೇಗ ಎದ್ದು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆ ನಂತರ ಸ್ವಲ್ಪ ಸಿಂಪಲಾಗಿ ರಂಗೋಲಿ ಕೂಡ ಬಿಟ್ಟು, ನೋಡೋಕ್ಕೆ ರಂಗೋಲಿ ತುಂಬ ಚೆನ್ನಾಗಿದೆ ಅಲ್ವಾ ಗೈಸ್? ತುಂಬ ಚೆನ್ನಾಗಿದೆ ಅಂತ ನನಗೂ ಕೂಡ ಅನಿಸ್ತು. ಹಾಗಾಗಿ ನೆಕ್ಸ್ಟ್ ಬಂದು ನನ್ನ ಒಂದು ಪುಟಾಣಿ ಹಸು ಕೂಡ ಬಂದಿತ್ತು ನಮ್ಮ ಮನೆ ಹತ್ರ. ಹಾಗಾಗಿ ಆ ಹಸುಗೆ ಸ್ವಲ್ಪ ತಿನ್ನೋದಕ್ಕೆಲ್ಲ ಹಣ್ಣಿನ ಸಿಪ್ಪೆ ಎಲ್ಲ ಕೊಟ್ಟು ಆನಂತರ ನೆಕ್ಸ್ಟು ಸೌತೆಕಾಯಿನೆಲ್ಲ ಕೊಡ್ತಾ ಇದೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಏನಂತ ಅಂದರೆ ಇವತ್ತು ಬೆಳಗ್ಗೆನೇ ಒಳ್ಳೆ ಮೂಡಲ್ಲಿದೆ ನಾನು ಖಂಡಿತವಾಗ್ಲೂ. ಹಾಗಾಗಿ ಬೇಗ ಕೆಲಸಗಳನ್ನೆಲ್ಲ ಕೂಡ ಮಾಡಿಕೊಂಡು ಆನಂತರ ಒಂದು ಹಸು ಇತ್ತಲ್ವ, ಹಸು ಅದಕ್ಕೋಸ್ಕರ ಅದನ್ನು ಕೂಡ ಚೆನ್ನಾಗಿ ಮಾತಾಡಿಸ್ಕೊಂಡು, ಗೋವು ಅಂದರೆ ಖಂಡಿತವಾಗ್ಲೂ ದೇವ್ರ ಸಮಾನ, ಅಂದರೆ ದೇವ್ರಂತಲೇ ನಾವು ಪೂಜೆ ಮಾಡ್ತೀವಿ ನಮ್ಮ ಹಿಂದೂಗಳು. ಖಂಡಿತವಾಗ್ಲೂ ಅದನ್ನು ಎಲ್ಲರೂ ಕೂಡ ಗೌರವಿಸಬೇಕು ಮತ್ತು ಪೂಜಿಸಬೇಕು ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕ್ಯೂಟಾಗಿತ್ತು. ಹಾಗಾಗಿ ಅದಕ್ಕೆ ಸೌತೆಕಾಯಿ ಆನಂತರ ಹಣ್ಣಿನ ಸಿಪ್ಪೆ ಮತ್ತು ನೀರು ಎಲ್ಲ ಕೂಡ ಇಟ್ಟಿದೆ. ಅದ್ರ ಪಾಡಿಗೆ ಅದು ಬಂದು ತಿಂದ್ಕೊಂಡು ಆರಾಮಾಗಿ ತಿಂತಾಯಿತ್ತು ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನನಗೆ ಅದನ್ನೇ ನೋಡಿಕೊಂಡು ಒಂದು ವಿಡಿಯೋ ಕೂಡ ಮಾಡ್ತಾ ಇದೆ. ನೋಡಿ, ಅದಕ್ಕೆ ಸೌತೆಕಾಯಿ ಕೊಡ್ತಾಯಿದ್ದೀನಿ. ಅದು ಸೌತೆಕಾಯಿ ತಿಂತಾಯಿಲ್ಲ, ಬರೀ ಹಣ್ಣಿನ ಸಿಪ್ಪೆ ಮಾತ್ರ ತಿಂತಾಯಿದೆ. ಆ್ಯಕ್ಚುಲಿ ಅದು ಸ್ವೀಟಾಗಿದೆ ಅನಿಸುತ್ತೆ, ಹಾಗಾಗಿ ಹಣ್ಣಿನ ಸಿಪ್ಪೆ ತಿಂತಾಯಿದೆ. ಎಸ್ ಗೈಸ್, ನೆಕ್ಸ್ಟ್ ಬಂದು ಅದೇ ಟೈಮ್ಗೆ ಮತ್ತೆ ಇನ್ನೆರಡು ಹಸು ಕೂಡ ಬಂತು. ಒಂದು ತಾಯಿ, ಒಂದು ಮಗು ಅನಿಸುತ್ತೆ. ಸೇಮ್ ಎರಡೂ ಕೂಡ ಒಂದೇ ಥರ ಇತ್ತು. ಆ್ಯಕ್ಚುಲಿ ಒಂಥರ ಕ್ಯೂಟಾಗಿತ್ತು ಗೈಸ್ ಖಂಡಿತವಾಗ್ಲೂ ಇವತ್ತಿನ ದಿನದಲ್ಲಿ ಬ್ಲಾಗು. ಮತ್ತು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಎಲ್ಲಾದರೂ ನೀವು ಹಸುಗಳು ನೋಡಿದ್ರೆ, ಅಂದರೆ ನಿಮ್ಮ ಮನೆ ಹತ್ರ ಬಂದರೆ ಖಂಡಿತವಾಗ್ಲೂ ಅದಕ್ಕೆ ನೀರಿಡೋಕ್ಕೆ ಪ್ರಯತ್ನ ಪಡಿ. ಏನಕ್ಕೆ ಅಂತ ಅಂದರೆ ಖಂಡಿತವಾಗ್ಲೂ ಗೋವುಗಳಿಗೆ ಬೇಸಿಗೆಗಾಲದಲ್ಲಿ ತುಂಬ ಬಾಯಾರಿಕೆ. ನಮಗೆ ಬೇಸಿಗೆಗಾಲದಲ್ಲಿ ಇಲ್ಲಿ ಇರೋಕ್ಕಾಗೋದಿಲ್ಲ, ಅಷ್ಟು ಬಾಯಾರಿಕೆ ಇರುತ್ತೆ. ಹಾಗಾಗಿ ಪಾಪ ಅದು ಮೂಕ ಪ್ರಾಣಿಗಳು, ಹೇಳ್ಕೊಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ಎಲ್ಲಾದರೂ ಮನೆ ಹತ್ರ ನೀವು ಒಂದು ಬಕೆಟಲ್ಲಿ, ದೊಡ್ಡ ಬಕೆಟಲ್ಲಿ ಸ್ವಲ್ಪ ವಾಟರ್ ಇಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ. ಗೈಸ್, ಖಂಡಿತವಾಗ್ಲೂ ಇವತ್ತು ಒಂದು ಸಿಂಪಲ್ ಆಗಿರುವಂಥ ಪೂಜೆನ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇರುತ್ತೆ ಇದು ಏನಂತ ಹೇಳಿ. ಇದು ಬೇಸಿಗೆಗಾಲದಲ್ಲಿ ಈ ಸಮ್ಮರಲ್ಲಿ ಸ್ಪೆಷಲಾಗಿ ಬರುವಂತಹ ಕೆಲವೊಂದು ಪೂಜೆ, ಅಂದರೆ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇದು ಎಲ್ಲ ಕಡೆಯೂ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿ ನಾವು ಕೂಡ ಒಂದು ಸಿಂಪಲಾಗೆ ಮಾಡೋಣ ಅಂತ ಹೇಳಿ ಶ್ರೀರಾಮನ ನವಮಿಗೆ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ. ಶ್ರೀರಾಮ ಒಳ್ಳೇದು ಮಾಡಲಿ. ಅದಕ್ಕೋಸ್ಕರ ಇವರು ಕರ್ಬೂಜ ಹಣ್ಣನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಪಾನಕ ಮಾಡೋದಕ್ಕೆ. ನೀರ್ಮಜ್ಜಿಗೆ ಪಾನಕ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಈ ಥರ ಕರ್ಬೂಜ ಹಣ್ಣ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು ಕೋಸಂಬರಿಗೆ ಅಂತ ಹೇಳಿ ಸೌತೆಕಾಯಿನೆಲ್ಲ ಹೆಚ್ಚಿಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನಾನು ಕೂಡ ಹಾಗೆ ನೋಡ್ತಾ ಇದ್ದೆ ಏನೇನು ಮಾಡ್ತಿದ್ದಾರೆ ಅಂತ ಹೇಳಿ. ಖುಷಿ ಆಗ್ತಾ ಇತ್ತು ನನಗೆ ಖಂಡಿತವಾಗ್ಲೂ. ಏನಂದರೆ ಇದನ್ನೆಲ್ಲ ನಾವು ವಿತರಣೆ ಮಾಡ್ತೀವಲ್ವ, ಹಾಗಾಗಿ. ನೆಕ್ಸ್ಟ್ ಬಂದು ಇದು ಕೋಸಂಬರಿಗೆ ಅಂತ ಹೇಳಿ ತುಂಬ ಕಲರ್ಫುಲ್ಲಾಗಿ ರೆಡಿಯಾಗಿರುವಂತಹ ಕೋಸಂಬರಿಗೆ ದಾಳಿಂಬೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ರು. ತುಂಬ ಕಲರ್ಫುಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಿ. ಇದನ್ನು ಹೆಸರುಬೇಳೆ ಮಿಕ್ಸ್ ಆಗಿರಲಿಲ್ಲ, ಅದು ಬಿಟ್ಟು. ನೆಕ್ಸ್ಟು ನನ್ನ ಮನೆ ಒಳಗಡೆ ಬಂದರೆ ಸಿಂಪಲ್ ಆಗಿರುವಂತಹ ಪೂಜೆಗೆ ಅಂತ ಹೇಳ್ಬಿಟ್ಟು ದಾಸಪ್ಪ ಅವರೆಲ್ಲ ರೆಡಿ ಮಾಡಿಕೊಂಡು ಅಷ್ಟೊಂದು ಕಾಲ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಎನಿವೆ ಪೂಜೆ ಮಾಡ್ತಾಯಿದ್ರು, ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡ್ತಾ ಇರಲಿ ಅಂತ ಹೇಳಿಬಿಟ್ಟು ನಾನು ಕೂಡ ನನ್ನ ಕೆಲವೊಂದು ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೆ. ತುಂಬ ಖುಷಿ ಆಗ್ತಾಯಿತ್ತು. ಅವ್ರ ಪಾಡಿಗೆ ಅವ್ರು ಬಂದು ದಾಸಪ್ಪ ಅವರು, ನಮ್ಮ ಕಡೆ ದಾಸಪ್ಪನ ಇಕ್ಸ್ತೀವಿ. ಏನೇ ಶುಭ ಕಾರ್ಯ ಮಾಡಬೇಕಂತಂದ್ರು, ಏನೇ ಮಾಡಿದ್ರು ಕೂಡ ದಾಸಪ್ಪನ ನಾವು ಮಾಡೇ ಮಾಡ್ತೀವಿ. ಹಾಗಾಗಿ ಅವರು ಬಂದು ಪೂಜೆ ಎಲ್ಲ ಮಾಡಿ ಆನಂತರ ಅವರು ತೇರ್ತ ಎಲ್ಲ ಹಾಕಾದ್ಮೇಲೆ ನಾವು ಈ ನೀರ್ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಕೋಸಂಬರಿ ಎಲ್ಲನೂ ಕೂಡ ವಿತರಣೆ ಮಾಡುವಂಥದ್ದು. ಹಾಗಾಗಿ ಫಸ್ಟು ನಮ್ಮ ಮನೆಯಲ್ಲಿ ಪೂಜೆ ಆಯಿತು. ನೆಕ್ಸ್ಟ್ ಬಂದು ಅವರೇ ಅಲ್ಲೋಗಿ ಕೂಡ ಅಲ್ಲೂ ಒಂದು ಟೈಮ್ ಪೂಜೆ ಮಾಡ್ತಾರೆ. ಶ್ರೀರಾಮನ ಕೂಡ ತಂದಿದ್ರು. ಈ ಸರಿ ನಮ್ಮ ಸ್ಪೆಷಲ್ ರಾಮ, ಲಕ್ಷ್ಮಣ, ಸೀತೆ ಫೋಟೋ ಬಂದಿತ್ತು ನಮ್ಮ ಮನೆಗೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನನಗೆ. ಏನಕ್ಕೆ ಅಂತ ಅಂದರೆ ಈ ಥರ ಇನ್ಮೇಲೆ ವರ್ಷನೂ ಕೂಡ ನಾವು ಮಾಡ್ತೀವಿ. ಈ ಥರ ಎಲ್ಲ ಭಗವಂತ ನಮಗೆ ಜಾಸ್ತಿ ಮಾಡೋ ಥರ ಆಗಲಿ, ಅಂದರೆ ಇನ್ನು ಜಾಸ್ತಿ ಕಾರ್ಯಗಳನ್ನು ದೇವ್ರ ಕಾರ್ಯಗಳನ್ನ ಜಾಸ್ತಿ ಮಾಡೋ ಥರ ಕೊಡಲಿ ಭಗವಂತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನೆಕ್ಸ್ಟು
ಎಸ್ ಫೈನಲಿ ಪೂಜೆ ಎಲ್ಲ ಆಗ್ತಾಯಿತ್ತು. ನನಗೂ ಕೂಡ ಖುಷಿ ಆಗ್ತಾಯಿತ್ತು ಪೂಜೆ ನೋಡಿದ ತಕ್ಷಣ. ನೆಕ್ಸ್ಟು ಇಲ್ಲಿಗೆ ಬಂದ್ವಿ. ಬಂದಿದ್ದ ನಂತರ ಎಲ್ಲ ಕೂಡ ನೀರು ಮಜ್ಜಿಗೆ ಪಾನಕ ಆಗಿರ್ಬೋದು, ನೆಕ್ಸ್ಟು ಕೋಸಂಬರಿ ಆಗಿರ್ಬೋದು, ಎಲ್ಲನೂ ಕೂಡ ಸಾಲಿಗೆ ಇಟ್ಟು ಅದಕ್ಕೆ ನಾಮ ಎಲ್ಲ ಹಾಕಿ ನೆಕ್ಸ್ಟು ಅದು ರಾಮ ಇದ್ದರು. ಈ ರಾಮ ಅಲ್ಲ, ತೋರಿಸ್ತೀನಿ ಯಾವ ರಾಮ ಅಂತ ಹೇಳಿ. ಎಸ್ ಗೈಸ್, ನೆಕ್ಸ್ಟ್ ಬಂದು ಇಲ್ಲಿ ರಾಮನ ದೇವರ ಫೋಟೋ ಇತ್ತು. ಅದಕ್ಕೂ ಕೂಡ ಸ್ವಲ್ಪ ಅಲಂಕಾರ ಮಾಡಿ ಹೂವು ಮತ್ತು ನೆಕ್ಸ್ಟು ಬಂದು ಈ ಮಾವಿನ ಎಲೆ, ನೆಕ್ಸ್ಟು ಬೇವಿನ ಸೊಪ್ಪು, ಮಾವಿನ ಸೊಪ್ಪು ಎಲ್ಲ ಕೂಡ ಎಲ್ಲ ಕಡೆನೂ ಕೂಡ ಹಾಕಿ, ನೆಕ್ಸ್ಟು ರಾಮನಿಗೂ ಕೂಡ ಫೋಟೋಗೆ ಹಾರ ಎಲ್ಲ ಹಾಕಿ, ನೆಕ್ಸ್ಟು ದೀಪ ಹಚ್ಚಿ ಫೋಟೋಗೆ ಎಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಇಲ್ಲೂ ಕೂಡ ರಾಮ ಲಕ್ಷ್ಮಣ ಫೋಟೋ ಇಟ್ಟು ಪೂಜೆ ಮಾಡಿ ಆನಂತರ ನಾವು ಇಲ್ಲಿ ವಿತರಣೆ ಮಾಡಿದ್ವಿ. ಎಸ್, ತುಂಬ ಖುಷಿ ಆಯಿತು ನನಗೆ. ಇದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ನನ್ನ ಮಗ ಬೇರೆ ಮಧ್ಯ ಜಾಸ್ತಿ ಬರ್ತಾನೆ, ಸಾರಿ ಅಂತೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವ್ಯೂವರ್ಸ್ ನೋಡ್ತಾ ಇದ್ದೀರಾ. ಎಸ್, ಖಂಡಿತವಾಗ್ಲೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಎಸ್, ಎಲ್ಲ ಕೂಡ ಸಾಲಿಗೆ ಇಟ್ಟಿದ್ರು, ಪೂಜೆ ಮಾಡಿ ತೀರ್ಥ ಹಾಕಿ ಆನಂತರ ವಿತರಣೆ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಅಷ್ಟೊತ್ತಿಗೆ ಎಲ್ಲರೂ ಬಂದು ಕೂತಿದ್ರು. ಖುಷಿ ಆಗ್ತಾಯಿತ್ತು. ಏನಂತ ಅಂದರೆ ರೋಡಲ್ಲಿರೋರಿಗೆಲ್ಲರಿಗೂ ಕೂಡ ನೀರು ಮಜ್ಜಿಗೆ ಪಾನಕ ಕೋಸಂಬರಿ ಕೊಡಬೇಕು ಅಂದ್ಕೊಂಡಿದ್ವಿ. ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲರೂ ಕೂಡ ಒಂದು ಎರಡೆರಡು ವಾಟ್ರ್ ಕ್ಯಾನು, ಮೂರು ವಾಟ್ರ್ ಕ್ಯಾನೆಲ್ಲ ಇಟ್ಕೊಂಡು ಬಂದಿದ್ರು. ಒಂಥರ ಚೆನ್ನಾಗಿತ್ತು, ಪರವಾಗಿಲ್ಲ. ಎಲ್ಲರೂ ಕೂಡ ಬಂದು ನಮ್ಮನ್ನು ಮಾತಾಡಿಸಿ ಆನಂತರ ಈ ಥರ ಎಲ್ಲ ಕೋಸಂಬರಿ, ನೀರು ಮಜ್ಜಿಗೆ ಪಾನಕ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಖುಷಿ ಆಗ್ತಾಯಿತ್ತು, ನಮಗೂ ಕೂಡ ಕೊಡೋದಕ್ಕೆ ಖುಷಿ ಆಗ್ತಾಯಿತ್ತು. ಇದು ಫಸ್ಟ್ನೇ ವರ್ಷ ಇದು ನಾವು ಮಾಡ್ತಾ ಇರೋವಂಥದ್ದು. ಒಳ್ಳೆಯದಾಗಲಿ ಖಂಡಿತವಾಗ್ಲೂ. ನಾನು ನೆಕ್ಸ್ಟ್ ವರ್ಷವೂ ಕೂಡ ಇದೇ ರೀತಿ ವರ್ಷನೂ ಕೂಡ ಮಾಡ್ಕೊಂಡು ಹೋಗ್ತೀವಿ. ಇವತ್ತಿನ ದಿನ ಬಂದು ಇವತ್ತು ನಮ್ಮ ಮನೆ ದೇವರು ಮಾಗಡಿ ರಂಗನಾಥ ಸ್ವಾಮಿ. ಸೊ ನಮ್ಮ ಸ್ವಾಮಿಗೆ ಇದು ಸಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೆಷಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಎಲ್ಲರಿಗೂ ಕೂಡ ನಾನು ಮತ್ತು ನನ್ನ ಬ್ರದರು ಮತ್ತು ನಮ್ಮ ಅಪ್ಪ ಅಮ್ಮ ಹಾಗೆ ನನ್ನ ತುಂಟ ರಾಮ ಹೆವಿ ತೀಟೆ ಮಾಡ್ತಾನೆ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ತುಂಬ ತೀಟೆ ಮಾಡ್ತಾನೆ. ಪರವಾಗಿಲ್ಲ, ಆದರೂ ಕೂಡ ಅಮ್ಮ ನೋಡ್ಕೊತಾ ಇದ್ರು ಅವನೇನೇನು ಮಾಡ್ತಾನೆ ಅಂತ ಎಲ್ಲ ನೋಡ್ತಾಯಿದ್ರು. ನಮ್ಮ ಪಾಡಿಗೆ ನಾವಿಲ್ಲಿ ಕೆಲಸ ಮಾಡ್ಕೊತಾ ಇದ್ವಿ. ಎಷ್ಟು ಖುಷಿ ಆಯಿತು ಖಂಡಿತವಾಗ್ಲೂ. ನೋಡಿ ಚಿಯರ್ಸ್ ಕೊಡ್ತಿದ್ದಾರೆ ಪಾನಕ ಕುಟ್ಕೊಂಡು. ಅದು ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬ ಖುಷಿ ಆಯಿತು. ಇವತ್ತಿನ ದಿನ ಹೀಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇಲ್ಲ, ದಯವಿಟ್ಟು ನನ್ನ ಚಾನಲ್ನ ನೋಡಿ ರೆಸ್ಪಾನ್ಸ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಗೈಸ್, ಫೈನಲಿ ಇವತ್ತಿನ ವ್ಲಾಗು ಈ ಥರ ಇತ್ತು. ಎಸ್, ಅದು ಶ್ರೀರಾಮನ ಕೂಡ ನಿಮಗೆ ಒಳ್ಳೇದು ಮಾಡಲಿ. ಎಸ್, ನಾವು ಅಂದ್ಕೊಂಡಿದ್ವಿ ತುಂಬ ಹೊತ್ತು ನಿಂತ್ಕೊಳ್ಬೇಕು, ಜಾಸ್ತಿ ಜನ ಬರ್ತಾರೆ, ತುಂಬ ಜನಕ್ಕೆ ಕೊಡಬೇಕು ಅಂತೇಳಿ. ಎಸ್, ಹಾಗೆ ತುಂಬ ಜನ ಕೂಡ ಬಂದರು. ಬಟ್ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ. ಏನಂತಂದರೆ ಬೇಗ ಜಾಸ್ತಿ ಜನ ಬರ್ತಾನೆ ಇದ್ದರು. ನಾವು ಕೂಡ ಫಾಸ್ಟಾಗೆ ಮಾಡ್ತಾನೆ ಇದ್ವಿ, ಹಾಗೆ ಹಾಕ್ಕೊಡ್ತಾನೆ ಇದ್ವಿ. ಅವರು ಹಾಗೆ ತೊಗೊಂಡ್ರು ಕೂಡ ಖುಷಿ ಆಯಿತು ಖಂಡಿತವಾಗ್ಲೂ. ಏನಂತಂದರೆ ಇವಾಗ ಬೇಸಿಗೆ ಅಲ್ವಾ, ಹಾಗಾಗಿ ಎಷ್ಟು ಬಾಯಾರಿಕೆ ಆಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಜನಕ್ಕೆ ನೀರು ಕುಡಿದ್ರೆ ಸಾಕಪ್ಪ ಅನ್ನೋ ಥರ ಆಗಿರುತ್ತೆ ನಮಗೆ. ಹಾಗಾಗಿ ತುಂಬ ಅಂದರೆ ತುಂಬ ನೀರು ಮಜ್ಜಿಗೆ ಪಾನಕ ಆನಂತರ ಮೊಸರು ಬೇಗನೆ ಖಾಲಿ ಆಯಿತು. ಎಸ್, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವರ ಕಾರ್ಯನೇ ಹಾಗಾಗಿ ಇವತ್ತಿನ ಮಿನಿ ವ್ಲಾಗ್ ಈ ಥರ ಇತ್ತು. ಎಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ, ಹೀಗೆ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.